ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ: ಹೊಸಬರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಸೇಫ್? ಯಾಕೆ ಹೆಚ್ಚಿನ ಹೊಸಬರು ಲಾಸ್ ಮಾಡ್ಕೋತಾರೆ? ಜನರು ಏನು ಸ್ಟಾಕ್ ಮಾರ್ಕೆಟ್ ಈಸ್ ರಿಸ್ಕಿ ಅಂತ ಮಾತಾಡ್ತಾರೆ, ಸಾಮಾನ್ಯವಾಗಿ ಅದು ಶಾರ್ಟ್ ಟರ್ಮ್ ರಿಸ್ಕ್ ಆಗಿರುತ್ತೆ. ಯಾಕಂದ್ರೆ ಷೇರಿನ ಬೆಲೆಗಳು ಪ್ರತಿದಿನ ಅಪ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ನೀವೇನಾದ್ರೂ ನಿಮ್ಮ ಹತ್ರ ಇರೋ ಎಲ್ಲಾ ದುಡ್ಡನ್ನ ಒಂದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರೆ ಅದು ರಿಸ್ಕಿ ಆಗಿರುತ್ತೆ. ಆದ್ರೆ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ನಿಂದ ಒಂದು ರೈಟ್ ಸ್ಟ್ರಾಟಜಿ ಮೂಲಕ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಅನ್ನೋದಾದ್ರೆ ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದ ಸೇಫೆಸ್ಟ್ ಹಾಗೆ ಮೋಸ್ಟ್ ರಿವಾರ್ಡಿಂಗ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರುತ್ತೆ. ಯಾಕೆ ಹೊಸಬರಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅನ್ಸೇಫ್ ಆಗುತ್ತೆ ಅಂದ್ರೆ, ಒಂದು ಲ್ಯಾಕ್ ಆಫ್ ನಾಲೆಜ್, ಏನೂ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡೋಕೆ ಹೋಗಿ ಲಾಸ್ ಮಾಡ್ಕೋತಾರೆ. ನೆಕ್ಸ್ಟ್, ಫಿಯರ್ ಆಫ್ ಲೂಸಿಂಗ್ ಮನಿ. ಕೆಲವರು ಹೇಳಿರೋದನ್ನ ಕೇಳಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಅವರಿಗೆ ದುಡ್ಡು ಲಾಸ್ ಆಗುತ್ತೆ ಅನ್ನೋ ಭಯದಲ್ಲೇ ಇರ್ತಾರೆ. ನೆಕ್ಸ್ಟ್, ಇನ್ಫ್ಲುಯೆನ್ಸರ್ ಶೋಯಿಂಗ್ ಅನ್ರಿಯಲಿಸ್ಟಿಕ್ ಪ್ರಾಫಿಟ್. ಈ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಸ್ಗಳು ತೋರಿಸೋ ಪ್ರಾಫಿಟ್ ನಿಂದ ಅಟ್ರಾಕ್ಟ್ ಆಗಿ ಇನ್ವೆಸ್ಟ್ ಮಾಡೋಕೆ ಬರ್ತಾರೆ. ದುಡ್ಡು ಮಾಡೋ ಅವಸರದಲ್ಲಿ ಅನ್ನೆಸೆಸರಿ ಟ್ರೇಡ್ಸ್ ತಗೊಂಡು ಲಾಸ್ ಮಾಡ್ಕೋತಾರೆ. ನೆಕ್ಸ್ಟ್, ಶಾರ್ಟ್ ಟರ್ಮ್ ಟ್ರೇಡಿಂಗ್. ಈಗ ಹೆಂಗೆ ಅಂದ್ರೆ, ಯಾರಿಗೂ ವೇಟ್ ಮಾಡುವಷ್ಟು ಪೇಷನ್ಸ್ ಇಲ್ಲ, ಪ್ರತಿದಿನ ಪ್ರಾಫಿಟ್ ಬೇಕು ಅಂತ ಟ್ರೇಡಿಂಗ್ಗೆ ಎಂಟರ್ ಆಗ್ತಾರೆ, ಲಾಸ್ ಮಾಡ್ಕೋತಾರೆ. ನೆಕ್ಸ್ಟ್, ಲಿಸನಿಂಗ್ ಟು ರೂಮರ್ಸ್ ಆರ್ ಟಿಪ್ಸ್. ಅವರು ಹೇಳಿದ್ರು, ಇವರು ಹೇಳಿದ್ರು, ಅವರು ಇನ್ವೆಸ್ಟ್ ಮಾಡಿದ್ರು, ಇವರು ಇನ್ವೆಸ್ಟ್ ಮಾಡಿದ್ರು ಅಂತ ಬೇರೆಯವರ ಸಜೆಷನ್ ನಂಬಿ ಇನ್ವೆಸ್ಟ್ ಮಾಡೋಕೆ ಹೋಗ್ತಾರೆ. ಇದರಿಂದ ಕೂಡ ಲಾಸ್ ಮಾಡ್ಕೋತಾರೆ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು? ಒಂದು, ಇನ್ವೆಸ್ಟ್ ಫಾರ್ ದ ಲಾಂಗ್ ಟರ್ಮ್. ಹಿಸ್ಟಾರಿಕಲಿ ನೋಡಿದಾಗ ಮಾರ್ಕೆಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಆದರೂ ಕೂಡ ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್, ಸ್ಟಾರ್ಟ್ ವಿತ್ ಸೇಫ್ ಆಪ್ಷನ್. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸೇಫರ್ ಆಪ್ಷನ್ ಆಗಿರುವಂತಹ ಇಂಡೆಕ್ಸ್ ಫಂಡ್ಗಳು, ಬ್ಲೂ ಚಿಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್, ಡೈವರ್ಸಿಫೈ ಯುವರ್ ಇನ್ವೆಸ್ಟ್ಮೆಂಟ್. ನಿಮ್ಮ ಹತ್ತಿರ ಇರೋ ಎಲ್ಲಾ ದುಡ್ಡನ್ನ ಒಂದೇ ಸ್ಟಾಕ್ಗೆ ಅಥವಾ ಒಂದೇ ಸೆಕ್ಟರ್ನ ಸ್ಟಾಕ್ಸ್ಗೆ ಅಥವಾ ಎಲ್ಲ ಈಕ್ವಿಟಿಲೇ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಇದರಿಂದ ರಿಸ್ಕ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಅವಾಯ್ಡ್ ಟಿಪ್ಸ್ ಅಂಡ್ ರೂಮರ್ಸ್. ಯಾವಾಗಲೂ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿ. ಯಾರೋ ಹೇಳಿದ್ರು ಅಂತ ಸುಮ್ಮನೆ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್, ಇನ್ವೆಸ್ಟ್ ಓನ್ಲಿ ದ ಎಕ್ಸೆಸ್ ಮನಿ. ಕೆಲವರು ಈಗ ಕೈಯಲ್ಲಿ ದುಡ್ಡಿದೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತೆ ಏನೋ ಅರ್ಜೆಂಟ್ಗೆ ದುಡ್ಡು ಬೇಕಿತ್ತು ಅಂತ ಇನ್ವೆಸ್ಟ್ಮೆಂಟ್ನ ವಿಡ್ರಾ ಮಾಡ್ತಾರೆ. ಹೀಗೆ ಮಾಡಿದ್ರೆ ಆಗೋದಿಲ್ಲ. ನಿಮ್ಮ ಹತ್ರ ಇರೋ ಎಕ್ಸೆಸ್ ದುಡ್ಡಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಯೂಸ್ SIP. ಪ್ರತಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನೀವು ಮಾಡುವ SIP ಇನ್ವೆಸ್ಟ್ಮೆಂಟ್ ಪ್ರೈಸ್ನ ಅವರೇಜ್ ಮಾಡಿ ಮಾರ್ಕೆಟ್ ವಾಲಟಿಲಿಟಿನ ಕಡಿಮೆ ಮಾಡುತ್ತೆ. ಹೊಸಬರು ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನು ಮಾಡಬೇಕು ಅಂತ ಗೊತ್ತಾಯಿತು. ಹಾಗೆ ಏನನ್ನ ಅವಾಯ್ಡ್ ಮಾಡಬೇಕು ಅಂತ ನೋಡೋದಾದ್ರೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಡೇ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾವುದೇ ಅನಾಲಿಸಿಸ್ ಇಲ್ಲದೆ ಸುಮ್ಮನೆ ಒಂದು ಸ್ಟಾಕ್ಸ್ನ ಬೈ ಮಾಡೋದನ್ನ ಅವಾಯ್ಡ್ ಮಾಡಿ. ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಲೋಚನೆಯಲ್ಲಿ ಇನ್ವೆಸ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ಒಂದು ಸ್ಟಾಕ್ಸ್ ಕಡಿಮೆ ಬೆಲೆಯಲ್ಲಿ ಟ್ರೇಡ್ ಆಗ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ಸ್ಟಾಕ್ಸ್ನ ಬೈ ಮಾಡೋದನ್ನ ಸ್ಟಾಪ್ ಮಾಡಿ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ಆ ದುಡ್ಡಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ದೊಡ್ಡ ಮಿಸ್ಟೇಕ್ ಆಗಿದೆ. ಅದನ್ನ ಕೂಡ ಅವಾಯ್ಡ್ ಮಾಡಿ. ಆದಷ್ಟು ಇಂಥ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸೇಫ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸೇಫಾ ಅಂತ ಕೇಳೋದಾದ್ರೆ, ಹೌದು, ಸೇಫ್. ನೀವೇನಾದ್ರೂ ತಿಳ್ಕೊಂಡು ಪೇಷನ್ಸ್ ಇಂದ, ಡಿಸಿಪ್ಲಿನ್ ಇಂದ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದಾದ್ರೆ ಮಾತ್ರ. ಹೌದು, ಇದು ಅನ್ಸೇಫ್ ಕೂಡ. ಯಾವಾಗ ಅಂದ್ರೆ, ನೀವು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದಾಗ, ಹಾಗೆ ಪ್ರತಿದಿನ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಸೊ ಸಣ್ಣ ಅಮೌಂಟ್ ಇಂದ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆನ್ಸ್ ಆಗಿ ಕಲಿತಾ ಇರಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಸೇಫ್ ಇನ್ವೆಸ್ಟ್ಮೆಂಟ್ಗೆ ಒಂದು ಸಿಂಪಲ್ ಫಾರ್ಮುಲಾ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.